ಇದೊಂದಿದ್ರೆ ಸಾಕು ನನ್ನ ಲೈಫಲ್ಲಿ ನಾನು ಚೆನ್ನಾಗಿರ್ತೀನಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋ ಒಂದು ವಿಷಯ ಯಾವುದು? ನಮ್ದೇ ಇರಬೇಕು ಸರ್. ಯಾಕೆ ನೆಮ್ಮದಿನೇ ಇರಬೇಕು? ನಮ್ದೇ ಅಂದ್ರೆ ಜಾಸ್ತಿ ಆಸೆ ಪಡಬಾರ್ದು ಸರ್. ಎಷ್ಟಲ್ಲಿ ಇರ್ತೀವೋ ಅಷ್ಟೆಲ್ಲ ಇದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಸರ್. ದೇವ್ರು ಎಷ್ಟು ಕೊಡ್ತಾನೆ ಅಷ್ಟು ಸಾಕು ಸರ್ ನಮಗೆ. ನೆಮ್ಮದಿನೇ ಇಲ್ಲ ಅನ್ನೋ ಟೈಮಲ್ಲಿ ನಿಮ್ಮ ಡಿಸಿಷನ್ ಏನು? ಸರ್ ಅಂತ ಏನಿಲ್ಲ, ಫೇಸ್ ಮಾಡ್ತೀನಿ ಸರ್. ಅದೇನೇ ಬರಲಿ ಫೇಸ್ ಮಾಡ್ತೀನಿ ಸರ್. ಕೆಪಾಸಿಟಿ ಇದೆ. ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಯೋಚನೆ ಮಾಡಬಾರ್ದು. ಕೂಲಾಗಿದ್ದು ಅದನ್ನ ನಿಭಾಯಿಸ್ಬೇಕು. ಸರ್ ನಿಮ್ಮ ಹೆಸರು? ಕೃಷ್ಣ ಅಂತ ಸರ್. ಸರ್ ನಿಮ್ಮ ಹತ್ರ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಕ್ಯಾಶುವಲ್ ಆಗಿ. ಹೇಳಿ ಸರ್. ಇದೊಂದಿದ್ರೆ ಸಾಕು ನನ್ನ ಲೈಫಲ್ಲಿ ನಾನು ಚೆನ್ನಾಗಿರ್ತೀನಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋ ಒಂದು ವಿಷಯ ಯಾವುದು? ಸರ್ ನಮ್ದೇ ಇರಬೇಕು ಸರ್. ನೆಮ್ಮದಿ ಇರಬೇಕು. ಯಾಕೆ ನೆಮ್ಮದಿನೇ ಇರಬೇಕು? ನಮ್ದೇ ಅಂದ್ರೆ ಜಾಸ್ತಿ ಆಸೆ ಪಡಬಾರ್ದು ಸರ್. ಎಷ್ಟಲ್ಲಿ ಇರ್ತೀವೋ ಅಷ್ಟೆಲ್ಲ ಇದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಸರ್. ಜಾಸ್ತಿ ಆಸೆ ಪಡೋಷ್ಟು ಟೆನ್ಷನ್ ಆಗುತ್ತೆ, ಒಂಥರ ಲೈಫ್ಗೆ ಒಂಥರ ಇದಾಗ್ಬಿಡುತ್ತೆ ಸರ್. ನಮ್ದು ಅನ್ನೋದಿದ್ರೆ ಅದು ಕೂಲಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ ಸರ್. ರೈಲ್ ಫ್ಲೀಟ್ ಓಕೆ, ನೀವೇನು ಕೆಲಸ ಮಾಡ್ಕೊಂಡಿದ್ದೀರಿ? ಬಟ್ಟೆ ವ್ಯಾಪಾರ ಮಾಡ್ಕೊಂಡಿದ್ದೀವಿ ಸರ್. ಫುಟ್ಪಾತ್ ಅಲ್ಲಿ ಬಟ್ಟೆ ವ್ಯಾಪಾರ ಮಾಡ್ಕೊಂಡಿದ್ದೀರಿ. ನಿಮಗೆ ಇದರಲ್ಲಿ ನೆಮ್ಮದಿ ಇದೆಯಾ? ನೆಮ್ಮದಿ ಇದೆ ಸರ್. ನೆಮ್ಮದಿ ಪಡ್ಕೊಂಡಿದ್ದೀರಿ? ನೆಮ್ಮದಿ ಪಡ್ಕೊಂಡಿದ್ದೀನಿ. ನಮ್ದು ಇದೆ. ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಫೇಸ್ ಮಾಡ್ಕೊಂಡು ಇದೀವಿ ಸರ್. ಎಲ್ಲ ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಓಕೆ, ನಮಗೆ ಜಾಸ್ತಿ ಆಸೆ ಏನಿಲ್ಲ ಸರ್. ದೇವ್ರು ಎಷ್ಟು ಕೊಡ್ತಾನೆ ಅಷ್ಟು ಸಾಕು ಸರ್ ನಮಗೆ. ಫುಟ್ಬಾಲ್ ಜೀವನ ನಮ್ದು. ಚೆನ್ನಾಗಿದ್ದೀನಿ, ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಓಕೆ. ಅಕಸ್ಮಾತ್ ನಿಮಗೆ ನೆಮ್ಮದಿ ನನಗೆ ತುಂಬಾ ಸಿಗ್ಲೇಬೇಕು ಅಂದ್ರೆ ಆ ಒಂದು ವಿಚಾರ ಯಾವುದು? ಇಲ್ಲ ಸರ್, ನಂಗೆ ಇವಾಗ 42 ಇಯರ್ಸ್ ಆಗಿದೆ. ಅಷ್ಟೊಂದು ಆಸೆ ಪಡಲ್ಲ. ದೇವ್ರು ಏನೋ ಕೊಟ್ಟಿದ್ದೇನೆ, ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸೂಪರ್ ಸೂಪರ್. ಮತ್ತೆ ನಿಮ್ಗೆ ಇನ್ನೊಂದು, ಅಕಸ್ಮಾತ್ ಆಗಿ ನಿಮಗೆ ಏನಾದರೂ ಒಂದು ತೊಂದರೆ ಆಗೋಯ್ತು, ಆಯ್ತಾ, ನೆಮ್ಮದಿನೇ ಇಲ್ಲ ಅನ್ನೋ ಟೈಮಲ್ಲಿ ನಿಮ್ಮ ಡಿಸಿಷನ್ ಏನು? ಸರ್ ಅಂತ ಏನಿಲ್ಲ, ಫೇಸ್ ಮಾಡ್ತೀನಿ ಸರ್. ಅದೇನೇ ಬರಲಿ ಫೇಸ್ ಮಾಡ್ತೀನಿ ಸರ್. ಕೆಪಾಸಿಟಿ ಇದೆ. ಎಲ್ಲರಿಗೂ ಅಷ್ಟೇ ಸರ್, ಪ್ರತಿಯೊಬ್ಬರಿಗೂ ಅಷ್ಟೇ. ನಮ್ದು ಅನ್ನೋದಿದ್ರೆ ಹಣಕಾಸು ಅಷ್ಟು ಆಸ್ತಿ ಗಿಸ್ತಿ ಏನು ಬೇಡ ಸರ್. ಮೇನು ನಮ್ದೇ ಒಂದು ಇರ್ಬೇಕು ಸರ್. ಅದಿದ್ರೆ ಎಲ್ಲ ತರ ಲೀಡ್ ಮಾಡ್ಬೋದು ಸರ್. ಹೌದು, ಯಾವ್ದೇ ಕಾರಣಕ್ಕೂ ಯಾವ್ದಕ್ಕೂ ಕೈ ಕೊಡಬಾರ್ದು. ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಯೋಚನೆ ಮಾಡಬಾರ್ದು. ಕೂಲಾಗಿದ್ದು ಅದನ್ನ ನಿಭಾಯಿಸ್ಬೇಕು. ನಿಭಾಯಿಸ್ಬಿಟ್ಟು ಚಾಲೆಂಜ್ ಆಗಿ ತೊಗೊಂಡು ಹೋಗ್ಬೇಕು ಸರ್. ಅದು ಯಾವ್ದಕ್ಕೂ ಸಫರ್ ಆಗ್ಬಾರ್ದು. ನಾನು ಮಾಡ್ತೀನಿ, ನಾನು ಗೆಲ್ತೀನಿ ಅನ್ನೋ ಒಂದು ಇದಿರ್ಬೇಕು ಸರ್. ಈಗ ತುಂಬಾ ಜನ ನೆಮ್ಮದಿ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಓಕೆನಾ, ಜೀವನದಲ್ಲಿ ನಾನು ನೆಮ್ಮದಿನೇ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅಂದ್ಬಿಟ್ಟು ಏನಾದ್ರು ಸೂಸೈಡ್ ಮಾಡ್ಕೋಬೇಕು ಅನ್ನೋ ತರ ಹೋಗಿರ್ತಾರೆ. ಅಂಥವ್ರಿಗೆ ನೀವೇನು ಹೇಳ್ತೀರಿ? ಅಂಥವ್ರಿಗೆ ಸರ್ ಅದೊಂದು ಟೈಮ್ ಟೈಮು ಸ್ವಲ್ಪ ಪಾರ ಆದ್ರೆ ಅದು ಗ್ಯಾಪ್ ಕೊಟ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿದ್ರೆ ತಾಳ್ಮೆಯಿಂದ ಅದು ಇದಾಗುತ್ತೆ ಸರ್. ಲೀಡ್ ಮಾಡ್ಬೋದು ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್.